ಸಂಜೆ ಹೊತ್ತಿನ ಹಳ್ಳಿ. ಬಡ ಹುಡುಗ ಅನಿರುದ್ಧ್ ಹಳೆಯ ಚಪ್ಪಲಿ ಹಾಕಿಕೊಂಡು ಮಣ್ಣಿನ ದಾರಿಯಲ್ಲಿ ನಡೆಯುತ್ತಿದ್ದ. ಅವನ ಕಣ್ಣಲ್ಲಿ ಕನಸು, ಆದರೆ ಹೊಟ್ಟೆಯಲ್ಲಿ ಹಸಿವು. ಜನರು ನಗುತ್ತಿದ್ದರು. ಇವನಿಂದ ಯಾವುದೂ ಆಗಲ್ಲ, ಬಡವನ ಕನಸು ಕನಸೆ ಅಂತ ಅವನನ್ನು ಆಡಿಕೊಳ್ತಿದ್ರು. ಅನಿರುದ್ಧನ ಹೃದಯಕ್ಕೆ ಪ್ರತಿದಿನ ಗಾಯ. ಒಂದೇ ಮಾತು, ನೀನು ಏನು ಮಾಡೋಕ್ಕಾಗತ್ತಿಲ್ಲ. ಆ ಮಾತು ಅವನೊಳಗೆ ಒಂದು ಕತ್ತಲೆಯ ಶಬ್ದ ಮೂಡಿಸ್ತದೆ. ಒಂದು ರಾತ್ರಿ ಕಾಡಿನ ದಾರಿಯಲ್ಲಿ ಅವನು ನಡೆದು ಹೋಗುತ್ತಿದ್ದ. ಮಂಜು ತುಂಬಿದ ದಾರಿ. ಅಕಸ್ಮಾತ್ ಕೆಂಪು ಕಣ್ಣು, ಕಪ್ಪು ಹೊಗೆ, ಭಯಾನಕ ನಗು. ಒಂದು ದೆವ್ವ ಅವನ ಮುಂದೆ ನಿಂತಿತ್ತು. ದೆವ್ವ, ಅನಿರುದ್ಧ, ನೀನು ಬಡವ, ಕನಸು ಬಿಡು, ಬದುಕು ನಿನ್ನ ವಿರುದ್ಧ. ಅವನ ಕೈ ಕಂಪಿಸುತ್ತೆ, ಹೃದಯ ಬಡಿದಿತ್ತು. ನಿಜಕ್ಕೂ ನಾನು ಸೋಲುವನು, ನನ್ನ ಕನಸು ಅಸಾಧ್ಯವು. ಆ ಕ್ಷಣ ಅವನು ಆಲ್ಮೋಸ್ಟ್ ಗಿವ್ ಅಪ್ ಆಗ್ತಿದ್ದ. ಆಗ ಅವನಿಗೆ ತಾಯಿ ಹೇಳಿದ ಮಾತು ನೆನಪಾಯಿತು. ದೆವ್ವ ಹೊರಗೆ ಬರುವುದಿಲ್ಲ, ಅದು ನಿನ್ನೊಳಗೆ ಇರುತ್ತದೆ. ನೀನು ಗೆದ್ದರೆ ಅದು ಸೋಲುತ್ತದೆ ಅಂತ. ಅವನ ಕಣ್ಣುಗಳಲ್ಲಿ ಹೊಳಪು. ಅವನು ತೀರ್ಮಾನ ಮಾಡ್ತಾನೆ, ನಾನು ಎದರಲ್ಲ. ದೆವ್ವ ಜೋರಾಗಿ ಕೂಗ್ತದೆ, ನೀನು ಸೋಲುತ್ತೀಯ ಅಂತ. ಅನಿರುದ್ಧ ಶಾಂತವಾಗಿ ಹೇಳಿದ, ನೀನು ನನ್ನ ಭಯ ಮಾತ್ರ, ನಾನು ನಿನ್ನ ಮಾಲೀಕ ಅಂತ. ಅವನು ಅನಿರುದ್ಧ ಅದಕ್ಕೆ ಹೇಳ್ತಾನೆ. ದೆವ್ವ ಹಂಗೆ ಅಲುಗಾಡುತ್ತದೆ, ಹೊಗೆ ಮಾಯವಾಗ್ತದೆ. ದೆವ್ವ ನಿಂತುಕೊಳ್ಳಲಿಲ್ಲ. ಅನಿರುದ್ಧನ ವಿರುದ್ಧ ಬಾರಿ ತನ್ನೊಳಗಿದ ಧೈರ್ಯ ನೋಡ್ತಾನೆ. ಹಳ್ಳಿ ಬಿಟ್ಟು ನಗರಕ್ಕೆ ಬರ್ತಾನೆ. ಸಣ್ಣ ಕೆಲಸಗಳಿಂದ ಆರಂಭ. ಹೋಟೆಲ್ನಲ್ಲಿ ಪಾತ್ರೆ ತೊಳಿತಾನೆ, ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಮಾಡ್ತಾನೆ. ಜನ ನಿಂದಿಸಿದರು, ಆದರೆ ಅವನ ಹೆಜ್ಜೆ ನಿಲ್ಲಲಿಲ್ಲ. ಒಂದು ಸಣ್ಣ ಸಾಧನೆ, ಅವನು ಕಾಲೇಜಿಗೆ ಸೇರಿ ಸ್ಕಾಲರ್ಶಿಪ್ ಪಡ್ತಾನೆ. ಜನ ಹೇಳ್ತಾರೆ, ನೀನು ಬದಲಾಯ್ತಾ ಇದ್ದೀಯಾ ಅಂದರು. ಅವನೊಳಗಿನ ಕಾನ್ಫಿಡೆನ್ಸ್ ಹೂವಾಗಿತ್ತು. ಒಂದು ರಾತ್ರಿ ಕನಸಿನಲ್ಲಿ ಮತ್ತೆ ಆ ದೆವ್ವ ಬರ್ತದೆ. ಈ ಬಾರಿ ಅದು ಬಲಿಷ್ಠವಾಗಿರ್ತದೆ. ನೀನು ಸಾಕಾಗಿಲ್ಲ, ದೊಡ್ಡ ಲೋಕದಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳ್ತದೆ. ಅನಿರುದ್ಧ ನಕ್ಕಿ ಹೇಳ್ತಾನೆ, ನೀನು ಬಂದರೆ ಬಂದೇ ಬಾ, ನನ್ನ ಆದಿ ನಿಲ್ಲುವುದಿಲ್ಲ ಅಂತ ಹೇಳ್ತಾನೆ. ಅವನು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಹೊಸ ಪ್ರಾಜೆಕ್ಟ್ ಅವನಿಗೆ ಅಸೈನ್ ಆಯಿತು. ಆದರೆ ದೆವ್ವ ಮತ್ತೆ ಡೌಟ್ ತರಲು ಬಂದೇ ಬಂತು. ಪ್ರತಿಯೊಂದು ಕಷ್ಟದಲ್ಲೂ ರಿಜೆಕ್ಷನ್, ಫೇಲ್ಯೂರ್ಸ್, ಲೋನ್ ಲೈನ್ಸ್. ದೆವ್ವ ಮುಖ ತೋರಿಸಿತು, ಆದರೆ ಪ್ರತಿ ಬಾರಿ ಅವನು ಹೇಳುತ್ತಿದ್ದ, ನಾನು ಬಿದ್ದರೂ ಎದ್ದು ಹೇಳುತ್ತೇನೆ. ಒಂದು ದೊಡ್ಡ ಪ್ರಾಜೆಕ್ಟ್ ಅವನಿಗೆ ತಪ್ಪಾಯಿತು. ಬಾಸ್ ಗದರಿಸಿದರು. ಅವನು ಆಲ್ಮೋಸ್ಟ್ ಜಾಬ್ ಕಳೆದುಕೊಂಡ. ದೆವ್ವ ನಗುತ್ತಾ, ಇದೋ ನಿನ್ನ ಅಂತ್ಯ ಅಂತ ಹೇಳ್ತದೆ. ಅವನೊಳಗೆ ಮತ್ತೆ ಕತ್ತಲೆ ತುಂಬಿತು. ಅವನು ಮಿರರ್ ಮುಂದೆ ನಿಂತ್ಕೊಂಡು ಅವನ ರಿಜೆಕ್ಷನ್ನಲ್ಲಿ ದೆವ್ವದ ಮುಖವನ್ನು ನೋಡ್ತಾನೆ. ಆಗ ಅರಿತ, ಅವನ ಕಣ್ಣುಗಳಲ್ಲಿ ಬೆಳಕು ಮಾತ್ರ ಇದೆ. ಅವನು ತನ್ನ ಕಂಪನಿಯಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ. ಯಶಸ್ಸಿನ ಕತೆ ಎಲ್ಲ ಕಡೆ ಹರಳ್ತದೆ. ಅವನ ಜೀವನವೇ ಪ್ರೇರಣೆಯಾಗ್ತದೆ. ಸಮಾರಂಭದಲ್ಲಿ ಅವನು ನಿಂತು ಹೇಳ್ತಾನೆ, ಪ್ರತಿಯೊಬ್ಬರಲ್ಲೂ ದೆವ್ವ ಇದೆ. ಅದನ್ನು ಸೋಲಿಸಿದರೆ ನೀವು ನಿಮ್ಮ ಬದುಕಿಗೆ ಯೋಧರಾಗ್ತೀರಾ ಅಂತ. ನಿಮ್ಮ ದೆವ್ವಗಳನ್ನು ಸೋಲಿಸಿ, ನೀವು ಬೆಳಕಾಗಿರಿ. ನಿಮ್ಮೊಳಗಿನ ದೆವ್ವ ಸೋತಾಗ ನೀವು ಗೆಲ್ಲುತ್ತೀರಿ. ನಮಸ್ಕಾರ.